ನಮಸ್ಕಾರ ಫ್ರೆಂಡ್ಸ್, ದೆವ್ವದ ಕಥೆಗಳ ಚಾನಲ್ಗೆ ಸ್ವಾಗತ. ನೀವು ದಟ್ಟವಾದ ಕಾಡಿನಲ್ಲಿ ಧಾರಾಕಾರ ಮಳೆಯಲ್ಲಿ ಒಂಟಿಯಾಗಿ ಸಿಕ್ಕಿಕೊಂಡರೆ, ಆ ಕತ್ತಲಲ್ಲಿ ಕೇವಲ ನಿಮಗಾಗಿ ಕಾಯುತ್ತಿರುವ ಒಂದು ಹಳೆಯ ಮಂತ್ರವಾದಿಯ ಮನೆ ಕಂಡರೆ, ನೀವು ಅದರ ಒಳಗೆ ಹೋದರೆ ಆ ಮನೆಯೇ ನಿಮ್ಮನ್ನ ನುಂಗಲು ಶುರು ಮಾಡಿದರೆ, ಇವತ್ತಿನ ಕತೆ ದಕ್ಷಿಣ ಕನ್ನಡದ ದಟ್ಟ ಕಾಡಿನಲ್ಲಿರುವ ಶಾಪಗ್ರಸ್ತ ಮಂತ್ರವಾದಿಯ ಮನೆಯಲ್ಲಿ ನಡೆದ ಒಂದು ಮೈ ಜುಮ್ಮೆನಿಸುವ ನೈಜ ಘಟನೆ. ಹೆಡ್ಫೋನ್ ಹಾಕಿಕೊಳ್ಳಿ, ಕತೆ ಶುರು ಮಾಡೋಣ. 4 ಜನ ಸ್ನೇಹಿತರು, ರೋಹನ್, ಶಾರಾ, ಅಜಯ್ ಮತ್ತು ಪ್ರಿಯಾ, ಮಡಿಕೇರಿ ಕಾಡಿನಲ್ಲಿ ಟ್ರೆಕ್ಕಿಂಗ್ಗೆ ಬಂದವರು. ದಾರಿ ತಪ್ಪಿದ್ದಾರೆ. ಕರೆಂಟ್ ಇಲ್ಲ, ನೆಟ್ವರ್ಕ್ ಇಲ್ಲ, ಮಳೆ ವಿಪರೀತವಾಗಿದೆ. ಎಲ್ಲರಿಗೂ ಭಯ ಮತ್ತು ಆಯಾಸ. ದಾರಿಯಲ್ಲಿ ಮೋಹನ್ ಕಣ್ಣಿಗೆ ಒಂದು ಹಳೆಯ ಗುಡಿಸಲು ಕಾಣಿಸುತ್ತೆ. ಎಲ್ಲರೂ ಮಳೆಯಲ್ಲಿ ಬಚಾವಾಗೋಕೆ ಅದರ ಒಳಗೆ ಹೋಗ್ತಾರೆ. ಬಾಗಿಲು ಕರ್ಕಶ ಶಬ್ದದೊಂದಿಗೆ ಓಪನ್ ಆಗುತ್ತದೆ. ಒಳಗಡೆ ಪೂರ್ತಿ ಕಗ್ಗತ್ತಲೆ. ರೋಹನ್ ತನ್ನ ಟಾರ್ಚ್ ಆನ್ ಮಾಡ್ತಾನೆ. ಟಾರ್ಚ್ ಬೆಳಕಿನಲ್ಲಿ ಒಳಗಿನಿಂದ ದೃಶ್ಯ ಭಯ ಹುಟ್ಟಿಸುವಂತಿತ್ತು. ಮೂಲೆಯಲ್ಲಿ ಹಳೆಯ ವಾಮಾಚಾರದ ಮೂರ್ತಿಗಳು, ಒಣಗಿದ ಮಾಂಸದ ಕಲೆಗಳು ಇರ್ತವೆ. ಸಾರಾ ಅಳುತ್ತಾ ಹೇಳ್ತಾಳೆ, ಇದು ಯಾರೋ ಮಂತ್ರವಾದಿಯ ಮನೆ, ನಾವು ಇಲ್ಲಿರೋದು ಬೇಡ ಅಂತ ಶಾರಾ ಹೇಳ್ತಾಳೆ. ಆದ್ರೆ ರೋಹನ್ ಧೈರ್ಯ ಕೊಡ್ತಾನೆ, ಇದು ಹಳೆಯ ಮನೆ, ಮಳೆಯಿಂದ ಬಚಾವಕ್ಕೆ ಅಷ್ಟೇ ಅಂತ ಹೇಳ್ತಾನೆ. ರೋಹನ್ ಮೂಲೆಗಳಲ್ಲಿ ಹುಡುಕುವಾಗ ಒಂದು ಹಳೆಯ ಡೈರಿ ಸಿಗುತ್ತೆ. ಅದು ಮಂತ್ರವಾದಿಯ ಡೈರಿ. ಡೈರಿಯ ಕೊನೆಯ ಪುಟದಲ್ಲಿ ಕೆಂಪು ಬಣ್ಣದ ಅಕ್ಷರದಿಂದ ಬರೆದಿರುತ್ತದೆ, ನನ್ನ ಮನೆಯೊಳಗೆ ಬಂದವರು ನನ್ನ ಶಾಪಗ್ರಸ್ತ ಮೂರ್ತಿಯನ್ನ ತಾಕಿದರೆ ಅವರ ರಕ್ತವನ್ನ ಈ ಮನೆ ಕುಡಿಯುತ್ತದೆ ಅಂತ. ಅದೇ ಸಮಯಕ್ಕೆ ಅಜಯ್ ಆ ಮೂರ್ತಿಯನ್ನ ತಾಕುತ್ತಾನೆ. ಸಡನ್ ಆಗಿ ಇಡೀ ಗುಡಿಸಲು ಶೇಕ್ ಆಗುತ್ತದೆ. ಹಳೆಯ ಗಡಿಯಾರ ಟಿಕ್ ಟಿಕ್ ಅಂತ ಶಬ್ದ ಮಾಡೋಕೆ ಶುರು ಮಾಡುತ್ತದೆ. ಅಜಯ್ ಕುತ್ತಿಗೆಗೆ ಗೋಡೆಗೆಯಿಂದ ಒಂದು ತಣ್ಣನೆಯ ಹಳೆಯ ಕತ್ತಿ ತಾಕುತ್ತೆ. ಕುತ್ತಿಗೆ ಕುಯ್ಯುವ ಭೀಕರ ಶಬ್ದದೊಂದಿಗೆ ಅಜಯ್ ರಕ್ತದ ಮಡುವಿನಲ್ಲಿ ಬೀಳ್ತಾನೆ. ಎಲ್ಲರೂ ಕಿರ್ಚಿಕೊಂಡು ಹಿಂದೆ ಸರಿಯುತ್ತಾರೆ. ಪ್ರಿಯಾ ಒಂದು ಮೂಲೆಯಲ್ಲಿ ಕೂತು ಅಳುತ್ತಾ ಇರ್ತಾಳೆ. ಸಡನ್ ಆಗಿ ಅವಳ ಹಿಂದಿನಿಂದ ಒಂದು ವಿಕಾರವಾದ ಆಕೃತಿ ಹೊರಬರುತ್ತದೆ. ಅದು ಕಮಲದ ಹೂವಿನಂತೆ ಮರಿಚಿಕೊಂಡಿರುವ ಉಲ್ಟಾ ಕಾಲುಗಳಿರುವ ದೆವ್ವ. ಅದು ಪ್ರಿಯಾಳನ್ನ ಎತ್ತಿಕೊಂಡು ಹೋಗಿ ಗೋಡೆಗೆ ಹೊಡೆಯುತ್ತದೆ. ಪ್ರಿಯಾ ಸತ್ತು ಹೋಗ್ತಾಳೆ. ರೋಹನ್ ಅಳುತ್ತಾ ಒಂದು ಕನ್ನಡಿಯಲ್ಲಿ ತನ್ನ ಮುಖ ನೋಡ್ತಾನೆ. ಕನ್ನಡಿಯಲ್ಲಿ ಅವನ ಮುಖ ವಿಕಾರವಾಗಿ ಕಾಣಿಸುತ್ತೆ. ಅವನು ಕಿರ್ಚಿಕೊಂಡು ಹಿಂದೆ ಸರಿಯುವಾಗ ಕನ್ನಡಿಯಲ್ಲಿರೋ ಆ ಪ್ರತಿಬಿಂಬ ಅವನನ್ನ ಹಿಡಿದು ಒಳಗೆ ಎಳೆದುಕೊಳ್ಳುತ್ತದೆ. ಗಾಜಿನ ಒಡೆದ ಸೌಂಡೊಂದಿಗೆ ರೋಹನ್ ಕೂಡ ಸತ್ತು ಹೋಗ್ತಾನೆ. ಈಗ ಉಳಿದಿರೋದು ಶಾರಾ ಒಬ್ಬಳೆ. ಅವಳು ಒಂದು ಮೂಲೆಯಲ್ಲಿ ಅಡಗಿಕೊಂಡು ಅಳುತ್ತಾ ಇರ್ತಾಳೆ. ಸುತ್ತಲೂ ಕತ್ತಲೆ, ನಿಶಬ್ದ. ಕೇವಲ ಅವಳ ಹೃದಯದ ಬಡಿತ ಮಾತ್ರ ಕೇಳಿಸುತ್ತಿದೆ. ಸಾರಾ ಧೈರ್ಯ ಮಾಡಿ ಮತ್ತೆ ಕನ್ನಡಿ ಮುಂದೆ ನಿಂತು ತನ್ನ ಮುಖ ನೋಡಿಕೊಳ್ಳಲು ಬಲಗೆ ಎತ್ತುತ್ತಾಳೆ. ಕನ್ನಡಿಯಲ್ಲಿರೋ ಪ್ರತಿಬಿಂಬ ಎಡಗೈ ಎತ್ತಬೇಕು, ಆದರೆ ಅದು ಕೂಡ ಬಲಗೈನೇ ಎತ್ತಿತ್ತು. ಕನ್ನಡಿಯೊಳಗೆ ಬೇರೆ ಯಾರೋ ಒಬ್ಬ ವ್ಯಕ್ತಿ ಆ ಕನ್ನಡಿಯ ಆಚೆ ನಿಂತಿದ್ದ. ಕ್ಷಣದಲ್ಲಿ ಹಿಂದಿನ ಕ್ಯಾಬಿನ್ನಿಂದ ಒಂದು ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಅದು ಕಮಲದ ಹೂವಿನಂತೆ ಮಡಿಚಿಕೊಂಡಿರುವ ಉಲ್ಟಾ ಕಾಲುಗಳಿರುವ ದೆವ್ವ. ಅದು ಸಾರಾಳ ಕಡೆ ಬರುತ್ತದೆ. ಮೂಳೆ ಮುರಿಯುವ ಶಬ್ದ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಸಾರಾ ಹಿಂದೆ ಸರಿಯಲು ಪ್ರಯತ್ನಿಸುತ್ತಾಳೆ, ಆದರೆ ದೆವ್ವ ಅವಳ ಕಡೆಗೆ ಜಿಗಿಯುತ್ತದೆ. ಸಾರಾ ಅಳುತ್ತಾ ದೇವರೇ ಕಾಪಾಡು ಅಂತ ಕಿರುಚುತ್ತಾಳೆ. ಸಾರಾ ಗಾಬರಿಯಿಂದ ಡೋರ್ ಓಪನ್ ಮಾಡಲು ಟ್ರೈ ಮಾಡ್ತಾಳೆ, ಆದರೆ ಬಾಗಿಲು ಜಾಮ್ ಆಗಿದೆ, ಓಪನ್ ಆಗ್ತಿಲ್ಲ. ಅವಳು ಮನೆಯೊಳಗೆ ಟ್ರ್ಯಾಪ್ ಆಗಿದ್ದಾಳೆ. ಸಾರಾ ಕುಸಿದು ಬೀಳ್ತಾಳೆ. ಆ ಮನೆಯ ಮೂರ್ತಿಗಳು ಅವಳ ಕಡೆಗೆ ನೋಡಿ ವಿಕಾರವಾಗಿ ನಗುತ್ತಿದ್ದವು. ಅವಳಿಗೆ ಡೈರಿಯ ಮಾತು ನೆನಪಾಗುತ್ತದೆ, ನನ್ನ ಮನೆಯೊಳಗೆ ಬಂದವರು ಅವಳ ರಕ್ತವನ್ನ ಈ ಮನೆಯೇ ಕುಡಿಯುತ್ತದೆ ಅಂತ. ಮರುದಿನ ಬೆಳಿಗ್ಗೆ ಸೂರ್ಯನ ಬೆಳಕು ಗುಡಿಸಲ ಒಳಗೆ ಬೀಳುತ್ತದೆ. ಪೊಲೀಸರು ಬಂದು ನೋಡ್ತಾರೆ. ಅಲ್ಲಿ ಯಾರೂ ಇಲ್ಲ, ಕೇವಲ ಮಂತ್ರವಾದಿಯ ಡೈರಿ ಮಾತ್ರ ಮೇಲೆ ಬಿದ್ದಿರುತ್ತದೆ. ಸಾರಾ ಮತ್ತು ಅವಳ ಸ್ನೇಹಿತರು ಏನಾದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಗೆಳೆಯರೇ, ದಟ್ಟ ಕಾಡಿನಲ್ಲಿ ಶಾಪಗ್ರಸ್ತ ಮನೆಯೊಳಗೆ ಬಂದವರು ಎಲ್ಲಿ ಹೋದ್ರು? ಅವರ ರಕ್ತವನ್ನ ಈ ಮನೆಯೇ ಕುಡಿಯಿತಾ? ನಿಮ್ಮಲ್ಲಿ ಯಾರಿಗಾದರೂ ಕತ್ತಲಲ್ಲಿ ಒಬ್ಬರೇ ಇದ್ದಾಗ ನಿಮ್ಮ ಹಿಂದಿನಿಂದ ಯಾರು ಹೋದ ಹಾಗೆ ಫೀಲ್ ಆಗಿದ್ಯಾ? ಕಮೆಂಟ್ ಮಾಡಿ. ಈ ಬೆಚ್ಚಿ ಬೀಳಿಸುವ ಹಾರರ್ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.